ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್. ಅನ್ನದಾತ ಸುಖಿ ಭವ. ನಾನು ಇವತ್ತು ಮಂಗಳೂರು ಸ್ಪೆಷಲ್ ಶಿರಾನ ಮಾಡ್ತಾಯಿದ್ದೀನಿ. ಇವಾಗ ಶಿರಾನ ಮಾಡೋಕ್ಕೆ ಬರಲ್ಲ, ಅದೇ ರೀತಿ ಮಾಡೋಕ್ಕೆ ಬರಲ್ಲ ಅಂದವರು ಸಹ ಈ ರೀತಿ ಮಾಡಿ ನೋಡಿ. ಇದು ಫೇಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ತುಂಬ ಈಸಿ ಇದೆ ಮಾಡೋದು ಮಾತ್ರ. ಮಾಡುವ ವಿಧಾನವನ್ನು ಕರೆಕ್ಟಾಗಿ ನೋಡಿ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಯಾವ ಥರ ಮಾಡೋದು ಮಂಗಳೂರು ಸ್ಪೆಷಲ್ ಶಿರಾನ ಅಂತ ನೋಡೋಣ. ಇವಾಗ ನೋಡಿ, ನಾನು ಡ್ರೈ ಫ್ರೂಟ್ಸ್ನ ತೊಗೊತಿದ್ದೀನಿ. ಒಣ ದ್ರಾಕ್ಷಿ ಮತ್ತು ಕಾಜುನ ತೊಗೊಂಡಿದ್ದೀನಿ ಇಷ್ಟು. ಇವಾಗ 1 ಬೌಲ್ ಆಗೋಷ್ಟು ಚಿರೋಟಿ ರವನ ತೊಗೊಂಡಿದ್ದೀನಿ. ಯಾವುದಾದ್ರೂ ತೊಗೋಬೋದು, ಸಣ್ಣ ರವನ ತೊಗೊಳ್ಳಿ. ಇವಾಗ ಅದೇ ಬೌಲಿಂದ 1 ಬೌಲ್ ಸಕ್ಕರೆ ಮತ್ತು ಅರ್ಧ ಬೌಲ್ ತುಪ್ಪನ ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ಪೌಡರ್. ಇವಾಗ ನಾನು ಒಂದು ಪಾತ್ರೆಗೆ ಅದೇ ಬೌಲಿಂದ 4 ಬೌಲ್ ನೀರನ್ನು ಹಾಕ್ತಾಯಿದ್ದೀನಿ. ಇವಾಗ ನಾನು ರವೆ ಯಾವ ಬೌಲಿಂದ ತೊಗೊಂಡಿದ್ದೀನಿ ಅದೇ ಬೌಲಿಂದ 4 ಬೌಲ್ ನೀರನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದಕ್ಕೆ ಸ್ವಲ್ಪ ಕಲರ್ನ ಹಾಕ್ತಾಯಿದ್ದೀನಿ, ಲೆಮನ್ ಎಲ್ಲೋ ಹಾಕ್ತಾಯಿದ್ದೀನಿ. ಇವಾಗ ಒಂದು ಕಡಾಯಿಗೆ ನಾನು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಇದಕ್ಕೆ ಸ್ವಲ್ಪ ತುಪ್ಪ ಬೇಕಾಗುತ್ತೆ. ತುಪ್ಪ ಇದ್ರೇ ಶಿರಾ ತುಂಬ ಚೆನ್ನಾಗಾಗುತ್ತೆ. ಇವಾಗ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ಇವಾಗ ಒಂದು ಸೈಡು ನೀರನ್ನು ಕುದಿಯೋಕೆ ಇಡಬೇಕು. ಫುಡ್ ಕಲರ್ನ ಹಾಕಿ, ನಾ ಫುಡ್ ಕಲರು ಲೆಮನ್ ಎಲ್ಲೋ ಕಲರ್ನ ಹಾಕಿರೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಾಡಿ ನೋಡಿ, ಶಿರಾ ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ. ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ, ತುಂಬ ಟೇಸ್ಟಿ ಕೂಡ ಇರುತ್ತೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ತೆಗಿತಿದ್ದೀನಿ ನೋಡಿ. ಇವಾಗ ನೀರು ಆ ಸೈಡು ಕುದಿಯಲು ಇಟ್ಟಿದ್ದೀನಿ ಒಂದು ಸೈಡು. ಇವಾಗ ನೋಡಿ, ಅದೇ ತುಪ್ಪಕ್ಕೆ ನಾನು ತುಪ್ಪನ ತೆಗೆದಿಲ್ಲ, ನಾನು ಅದೇ ತುಪ್ಪಕ್ಕೆ 1 ಬೌಲ್ ತೊಗೊಂಡಿರುವಂಥ 1 ಬೌಲ್ ರವಾನ ಹಾಕಿ ಚೆನ್ನಾಗಿ ಇದನ್ನು ಹುರಿತಾ ಇದ್ದೀನಿ. ಚೆನ್ನಾಗಿ ಹುರಿಬೇಕು ಇದನ್ನು, ರವೆ ಮಾತ್ರ, ಆಗ ಮಾತ್ರ ಚೆನ್ನಾಗಾಗುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಘಮ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಸ್ಟೋವ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಯಾಕಂದರೆ ತುಪ್ಪ ತುಂಬ ಕಾದಿರುತ್ತೆ, ಹಾಗಾಗಿ ಬೇಗ ಸೀದೋಗುತ್ತೆ. ಅದಕ್ಕೋಸ್ಕರ ನೋಡಿ, ಇದು ಕರೆಕ್ಟಾಗಿ ಹುರಿದಿದೆ. ಇವಾಗ ನೀರು ಕುದಿ ಬರ್ತಾ ಇದೆ ನೋಡಿ ಈ ಸೈಡು. ಇವಾಗ ಕುದಿ ಬಂದಂಥ ನೀರನ್ನು ಇದಕ್ಕೆ ಹಾಕಬೇಕು. ಇವಾಗ ನೋಡಿ, ಈ ರೀತಿ ಹಾಕಿಬಿಡಿ ಡೈರೆಕ್ಟಾಗಿ. ಇವಾಗ ನಾವು ಕಡಾಯಿನ ನಾವು ಖಾರ ಮಾಡಿರಬಾರ್ದು. ಆ ಕಡಾಯಿಯಲ್ಲಿ ಆ ಥರ ಇರುವಂತಹ ಕಡಾಯಿನ ತಗೊಳ್ಳಿ. ಯಾಕಂದರೆ ಸ್ವೀಟು ಖಾರ ಖಾರ ಆಗಿಬಿಡುತ್ತೆ. ನೀವು ಬೈ ಚಾನ್ಸ್ ಇಲ್ಲ ಅಂದರೆ ಅದೇ ಕಡಾಯಿಗೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಕುದಿಸಿ ಆ ನೀರನ್ನು ಚೆಲ್ಲಿ ಅದೇ ಕಡಾಯಲ್ಲಿ ಮಾಡ್ಕೋಬೋದು. ಇವಾಗ ನೋಡಿ, ಕರೆಕ್ಟಾಗಿ ಅದನ್ನು ಕುದಿಸ್ಕೋಬೇಕು. ಇವಾಗ ನೀರಲ್ಲಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ. ರೀತಿ ಚೆನ್ನಾಗಿ ಕುದಿಬೇಕದು. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದೀತು ಅಂದರೆ ಚೆನ್ನಾಗಿ ಬೇಯುತ್ತದು. ಸ್ಟೋವ್ನ ಮಧ್ಯಮ ಉರಿಯಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ ಬೇಗ. ಅದಕ್ಕೋಸ್ಕರ ಇವಾಗ ನೋಡಿ, ಚೆನ್ನಾಗಿದು ರವೆ ಬೆಂದಿದೆ ನೋಡಿ. ಈ ರೀತಿ ಬೇಯಬೇಕದು ಚೆನ್ನಾಗಿ. ತುಂಬಾ ಈಸಿ ಇದೆ ಶಿರಾ ಮಾಡೋದು ಮಾತ್ರ. ಕರೆಕ್ಟಾದ ಅಳತೆಯನ್ನು ನೋಡ್ಕೊಂಡು ಮಾಡಿದರೆ ಕರೆಕ್ಟಾಗಿ ಬರುತ್ತೆ. ಇವಾಗ ನೋಡಿ, ನಾನು ಅದೇ ಬೌಲಿಂದ 1 ಬೌಲ್ ಸಕ್ಕರೆನ ಹಾಕ್ತಾಯಿದ್ದೀನಿ. ಇವಾಗ ಹಾಕಬೇಕು. ರವೆ ಚೆನ್ನಾಗಿ ಬೆಂದ ಮೇಲೆ ಸಕ್ಕರೆನ ಹಾಕಬೇಕು. ಸಕ್ಕರೆ ಹಾಕಿದ ತಕ್ಷಣ ನೋಡಿ, ಅದು ತೆಳ್ಳಗೆ ಹಾಕೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ತೆಳುವಾಗಿಬಿಡುತ್ತೆ ನೋಡಿ. ಈ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಚೆನ್ನಾಗಿ ಅದು ಸಕ್ಕರೆಯಲ್ಲೇ ಕುದಿಬೇಕದು, ಸಕ್ಕರೆ ಕರಿಗಿ ಚೆನ್ನಾಗಿ ಮತ್ತೆ ರವೆ ಕುದಿಬೇಕದು. ಆಗ ಮಾತ್ರ ಚೆನ್ನಾಗಿ ಪರ್ಫೆಕ್ಟಾಗಿ ಆಗುತ್ತೆ ನೋಡಿ. ಈ ಥರ ಮಿಕ್ಸ್ ಮಾಡ್ತಾನೆ ಇರ್ರಿ ಒಂದು 2 ರಿಂದ 3 ನಿಮಿಷ ನೋಡಿ. ಈ ಥರ 10 ನಿಮಿಷದಲ್ಲಿ ಶಿರಾ ರೆಡಿ ಆಗಿಬಿಡುತ್ತೆ. ಅಷ್ಟು ಬೇಗ ಮಾಡ್ಕೋಬೋದು ಪರ್ಫೆಕ್ಟ್ ಆದ ಅಳತೆಯಲ್ಲಿ. ಇದು ಶಿರಾ ಫೇಲ್ ಆಗೋ ಚಾನ್ಸೇ ಇಲ್ಲ, ಅಷ್ಟು ಕರೆಕ್ಟಾಗಿ ಬರುತ್ತೆ ನೋಡಿ. ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಿಂದ ಬಿಡದೆ ಈ ಥರ ತಿರುಗಿಸ್ತಾನೆ ಇರಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಕೆಳಗೆಲ್ಲ. ಅದಕ್ಕೋಸ್ಕರ ಇವಾಗ ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಅದು ಸಕ್ಕರೆ ಕುದ್ದು ಗಟ್ಟಿ ಆಗಬೇಕು, ಆಮೇಲೆ ಹಾಕಬೇಕು ಡ್ರೈ ಫ್ರೂಟ್ಸ್ ಮತ್ತು ಏಲಕ್ಕಿ ಪೌಡ್ರನ್ನ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ. ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಸ್ಟೋವ್ನ ಆದಷ್ಟು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ವೆನಿಲಾ ಎಸೆನ್ಸ್ನ ಹಾಕ್ತಾಯಿದ್ದೀನಿ.
ನೀವು ಪೈನಾಪಲ್ ಎಸೆನ್ಸು ಅಥವಾ ವೆನಿಲಾ ಎಸೆನ್ಸ್ ಯಾವುದಾದ್ರೂ ಹಾಕ್ಬೋದು. ಸ್ವಲ್ಪ ನಾನು ಚಿಕ್ಕ ಸ್ಪೂನಿಂದ ಅರ್ಧ ಸ್ಪೂನ್ ಅಷ್ಟೇ ಹಾಕಿದ್ದೀನಿ. ತುಂಬ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪನ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಬೇಗ ಮಾಡ್ಕೋಬೋದು, 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಒಂದು ಸೈಡು ನೀರು ಕುದಿಯಲಿಟ್ಟು ಒಂದು ಸೈಡು ರವೆ ಹುರಿತಾ ಮಾಡ್ತಾಯಿದ್ರೆ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನ್ನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮಂಗಳೂರು ಸ್ಪೆಷಲ್ ಶಿರಾ ರೆಡಿಯಾಗಿದೆ. ನೀವು ಇದೇ ಥರ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಮನೆಗಿನವರೆಲ್ಲರೂ. ಅಷ್ಟು ಚೆನ್ನಾಗಾಗುತ್ತೆ ಶಿರಾ ಮಾತ್ರ. ನೀವು ಇದೇ ಥರ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿ ಕೂಡ, ಈಸಿ ಆಗಿ ಮಾಡ್ಕೋಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ. ಇದು ಫೇಲ್ ಆಗೋ ಚಾನ್ಸೇ ಇಲ್ಲ. ಈ ಥರ ಮಾಡಿ ನೋಡಿ ಶಿರಾನ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಾಗುತ್ತೆ. ಇದೇ ರೀತಿ ಒಳ್ಳೆ ರೆಸಿಪಿಗಾಗಿ ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.